ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ರಿಯಲ್ ಫೀಲಿಂಗ್ಸ್ ಎನರ್ಜಿ. ಯಾಕೋ ನಿಮ್ಮ ಬಗ್ಗೆ ತುಂಬ ಯೋಚನೆ ಬರ್ತಾ ಇದೆ ಅವ್ರಿಗೆ. ನಿಮ್ಮ ಬಗ್ಗೆ ಇಷ್ಟು ಜಾಸ್ತಿ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಅವ್ರಿಗೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಅವರು ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ಸ್ಟೇಬಲ್ ರಿಲೇಷನ್ಶಿಪ್ ಎನರ್ಜಿ. ಇವತ್ತು ಅವರೊಳಗೆ ಎಮೋಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಎಮೋಷ್ನಲ್ ಆಗಿದ್ದಾರೆ. ಒಳಗೊಳಗೆ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ಎಮೋಷನ್ಸ್ ತುಂಬಿ ಬರ್ತಾ ಇದೆ ಅವರ ಮನಸ್ಸಿನಲ್ಲಿ. ಅವ್ರಿಗೀಗ ಸಮಯ ನಿಂತು ಹೋಗಲಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅಂದರೆ ನಿಮ್ಮಿಂದ ದೂರ ಆಗಿ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಸಿಚುವೇಶನ್ ಮನಸ್ಸಿನಲ್ಲಿ ಬರ್ತಾ ಇದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ವಿಷಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಉದಾಹರಣೆ, ಯಾವುದಾದ್ರೂ ಒಂದು ಅವರ ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು, ಅಥವಾ ಲೈಫ್ನಲ್ಲಿ ಬೇರೆ ಯಾವುದಾದ್ರೂ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು. ಅದನ್ನು ಕಳ್ಕೊಳ್ಳೋದಕ್ಕೆ ಭಯ ಯಾವಾಗಲೂ ಇರುತ್ತೆ. ಅದು ಕೈ ತಪ್ಪಿಬಿಡುತ್ತೋ, ದೂರ ಆಗಿಬಿಡುತ್ತೋ, ಕಳೆದು ಹೋಗುತ್ತೋ ಅನ್ನೋ ಫಿಯರ್ ಇರುತ್ತೆ. ಆದರೆ ಒಂದು ಹಂತದ ನಂತರ ಅದು ಹೋಗಿಬಿಟ್ರೂ ಕೂಡ, ಅಥವಾ ಅದಕ್ಕೆ ಅಭ್ಯಾಸ ಆಗಿಬಿಟ್ರೂ ಕೂಡ, ಹೋಗಲಿ ಬಿಡಿ ನನಗೆ ಯಾವುದೇ ಈಗ ವ್ಯತ್ಯಾಸ ಇಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಅದೇ ರೀತಿಯ ಎನರ್ಜಿ ಇಲ್ಲಿದೆ. ಬಹುಶಃ ಅವರ ಲೈಫ್ನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ಅವರು ತುಂಬ ಪೊಸೆಸಿವ್ ಆಗಿದ್ದರು. ಅವರನ್ನು ಕಳ್ಕೊಳ್ಬಾರ್ದು ಅಂತ ತುಂಬ ಅಂದ್ಕೊಳ್ತಾ ಇದ್ರು, ಅಥವಾ ಆ ಕಾರಣಕ್ಕೆ ನಿಮ್ಮನ್ನು ಕಳೆದುಕೊಳ್ಳುವ ಮಟ್ಟಕ್ಕೆ ಹೋಗಿರಬಹುದು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು ವಿಷಯದ ಅಥವಾ ಯಾವುದೋ ಒಂದು ಸಿಚುವೇಶನ್ ಅಥವಾ ಮನಿಗಾಗಿ ಅಥವಾ ಅವರ ಕೆರಿಯರ್ಗಾಗಿ ಏನೋ ಒಂದು ವಿಷಯಕ್ಕಾಗಿ ನಿಮ್ಮಿಂದ ದೂರ ಆಗಿರುವ ಸಾಧ್ಯತೆ ಕೂಡ ಇದೆ. ಏನು ಆಗಬೇಕೋ ಆಗಲಿ ಅನ್ನೋ ಮನಸ್ಥಿತಿಯಲ್ಲಿರಬಹುದು. ಇನ್ನು ಅವ್ರಿಗೆ ಯಾವುದೇ ಫಿಯರ್ ಇಲ್ಲ. ಏನನ್ನಾದರೂ ಕಳ್ಕೊಳ್ಳುವ ಭಯ, ಹಣದ ಫಿಯರ್, ಒಬ್ಬ ವ್ಯಕ್ತಿಯ ಫಿಯರ್, ಪೊಸಿಷನ್, ರೆಸ್ಪೆಕ್ಟ್, ಪವರ್, ಯಾವುದೇ ಫಿಯರ್ ಇದ್ದರೂ ಕೂಡ ಅದು ಈಗ ಇಲ್ಲ. ಈಗ ಅವ್ರಿಗೆ ಅನ್ನಿಸ್ತಾ ಇರೋದೊಂದೇ, ಏನಾಗಬೇಕೋ ಆಗಲಿ, ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಒಂದು ವಿಷಯ ಅವರಿಗೆ ತುಂಬ ಮ್ಯಾಟರ್ ಆಗ್ತಾ ಇದೆ, ಅದು ನಿಮ್ಮ ಲವ್, ಅವರ ಎಮೋಷನ್ಸ್. ಅವ್ರು ನಿಜವಾಗಿ ಪ್ರೀತಿಸುವ ವ್ಯಕ್ತಿ, ಅವರು ಯಾರನ್ನು ತುಂಬ ಲೈಕ್ ಮಾಡಿದ್ರು, ಅಂದರೆ ನಿಮ್ಮ ಜೊತೆ ಅವರು ಎಷ್ಟು ಡೀಪ್ ಫೀಲಿಂಗನ್ನು ಇಟ್ಕೊಂಡಿದ್ರು, ಅದರ ಜೊತೆಗೆ ಅವರೊಳಗೆ ತುಂಬ ಡೀಪ್ ರಿಗ್ರೆಟ್ ಕೂಡ ಕಾಣಿಸ್ತಾ ಇದೆ. ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ. ನಡೆದಿರುವ ಎಲ್ಲ ವಿಷಯಗಳನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಆಸೆ ಇದೆ. ಅವರ ಮನಸ್ಸಿನಲ್ಲಿ ಇರೋದನ್ನು ನಿಮಗೆ ಹೇಳಬೇಕು ಅನ್ನೋ ಆಸೆ ಇದೆ. ಆದರೆ ಅವರೊಳಗೆ ಒಂದು ಡೀಪ್ ರಿಗ್ರೆಟ್ ಇದೆ. ನಾನು ಇವರಿಗೆ ನೋವು ಕೊಟ್ಟೆ, ನಾನು ತಪ್ಪು ಮಾಡಿದೆ ಅನ್ನೋ ಫೀಲಿಂಗ್ ಅವರನ್ನು ತುಂಬ ಕಾಡ್ತಾ ಇದೆ. ನಿಮ್ಮನ್ನು ಅವರು ಟ್ರೀಟ್ ಮಾಡಿದ ರೀತಿ, ನಿಮ್ಮ ಜೊತೆ ನಡೆದುಕೊಂಡ ರೀತಿ, ಅದೇ ಈಗ ಅವರನ್ನು ಮನಸ್ಸಿನ ಒಳಗಡೆ ಕಾಡ್ತಾ ಇದೆ. ಯಾಕೆಂದರೆ ನೀವು ಯಾವಾಗಲೂ ಅವರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡಿದ್ದೀರಾ, ಅವರ ಒಳಿತನ್ನೇ ಬಯಸಿದ್ರಿ. ಈಗ ಅವರಿಗೆ ಅದು ರಿಯಲೈಸ್ ಆಗ್ತಾ ಇದೆ. ನೀವು ಅವರ ವೆಲ್ ವಿಷರ್ ಆಗಿದ್ರಿ, ಯಾವತ್ತಿಗೂ ಅವರ ಎನಿಮಿ ಆಗಿರಲಿಲ್ಲ. ಒಬ್ಬರಿಗೆ ಸತ್ಯ ಹೇಳಿದಾಗ, ಒಳ್ಳೆಯದಕ್ಕಾಗಿ ಅಡ್ವೈಸ್ ಕೊಟ್ಟಾಗ ಅದು ಮೊದಲಿಗೆ ನೋವಾಗುತ್ತೆ. ಸತ್ಯ ಯಾವಾಗಲೂ ಸ್ವಲ್ಪ ಕಹಿಯಾಗೇ ಇರುತ್ತೆ. ಸೊ ನೀವು ಗ್ರೇಟ್.
ನೀವು ಪರ್ಫೆಕ್ಟ್ ಅಂತ ಹೇಳಿದ್ರೆ ಕೆಲವರಿಗೆ ಖುಷಿಯಾಗುತ್ತೆ. ಆದರೆ ಇದು ತಪ್ಪು, ಈ ರೀತಿ ಮಾಡಬೇಡಿ ಅಂತ ಹೇಳಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದೇ ಎನರ್ಜಿ ಇದೆ. ಹಿಂದೆ ಅವರು ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದರು. ನೀವು ಅವರ ಮೇಲೆ ಜಲಸ್ ಇದ್ದೀರಾ ಅಂತ ಕೆಲವೊಂದು ಸಲ ಅಂದ್ಕೊಂಡಿರ್ಬೋದು. ನೀವು ಅವರ ಫ್ರೀಡಮ್ ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಾ ಅಂತ ಕೆಲವೊಂದು ಸಲ ಭಾವಿಸಿರಬಹುದು. ನೀವು ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಿರ್ಬೋದು. ನಿಮ್ಮ ಬಗ್ಗೆ ಹಲವಾರು ನೆಗೆಟಿವ್ ಥಾಟ್ಸ್ ಇತ್ತು. ಈ ರಿಲೇಷನ್ಶಿಪ್ ಸರಿ ಇಲ್ಲ, ಈ ಕನೆಕ್ಷನ್ ಸರಿ ಇಲ್ಲ ಅಂತ ಅವರು ಕೆಲವೊಂದು ಸಲ ಅಂದ್ಕೊಂಡಿರ್ಬೋದು. ಯಾಕೆಂದರೆ ನೀವು ನಿಮ್ಮ ಪ್ರೀತಿಯನ್ನು ಎಷ್ಟೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ನೋಡಿದ್ರೂ ಕೂಡ ಅದು ಅವರಿಗೆ ಇರಿಟೇಟ್ ಫೀಲ್ ಆಗ್ತಾ ಇತ್ತು. ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಬಟ್ ಈಗ ಅವರಿಗೆ ಯೋಚನೆ ಅನ್ನೋದು ಶುರುವಾಗಿದೆ. ನಿಜವಾಗ್ಲೂ ತಪ್ಪು ಮಾಡಿದವರು ಯಾರು, ನೀವಾ ಅಥವಾ ಇವರಾ? ಅದೆಲ್ಲವೂ ಅವರಿಗೆ ಅರ್ಥ ಆಗ್ತಾ ಇದೆ. ಸೆಲ್ಫ್ ರಿಯಲೈಸೇಷನ್ ಎನರ್ಜಿ. ಈಗ ಅವರಿಗೆ ಒಂದು ದೊಡ್ಡ ಸೆಲ್ಫ್ ರಿಯಲೈಸೇಷನ್ ಆಗ್ತಾ ಇದೆ. ನಿಜವಾದ ತಪ್ಪು ಅಂದರೆ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಇಷ್ಟು ದಿನ ತಪ್ಪು ಮಾಡಿದವರು ಯಾರು, ಎಲ್ಲಿ ತಪ್ಪಾಯಿತು, ಏನು ನಡೀತು, ಅದೆಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿದಷ್ಟು ಅವರಿಗೆ ಒಂದೇ ಒಂದು ವಿಷಯ ಅರ್ಥ ಆಗ್ತಾ ಇದೆ. ನೀವು ಯಾವತ್ತೂ ತಪ್ಪಾಗಿರಲಿಲ್ಲ. ನೀವು ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ. ಪ್ರೀತಿಯನ್ನು ಕೊಡ್ತಾಯಿದ್ರಿ, ಪ್ರೀತಿಯನ್ನು ಕೇಳ್ತಾಯಿದ್ರಿ, ಅವರಿಗೆ ಒಳ್ಳೆಯದನ್ನೇ ಹೇಳ್ತಾಯಿದ್ರಿ. ಆದರೆ ಆ ಟೈಮ್ನಲ್ಲಿ ಅದು ಅವರಿಗೆ ತುಂಬ ನೋವಾಗ್ತಾ ಇತ್ತು, ಅಥವಾ ನಿಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಅದು ಕೂಡ ತುಂಬ ದೊಡ್ಡ ತಪ್ಪು. ಈಗ ಅದನ್ನು ಕರೆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ನೀವು ಅವರಿಗೆ ಸಾಕಷ್ಟು ಚಾನ್ಸ್ ಕೊಟ್ಟಿದ್ರಿ. ರಿಲೇಷನ್ಶಿಪ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ರಿ. ಅವರ ತಪ್ಪು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರಿ. ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಮತ್ತೊಂದು ಚಾನ್ಸ್ ಕೊಡೋದಿಲ್ಲ ಅಂತ. ಯಾಕೆಂದರೆ ಮತ್ತೆ ಮತ್ತೆ ಹಾರ್ಟ್ ಬ್ರೇಕ್ ಮಾಡಿದ್ರು, ಮತ್ತೆ ಟ್ರಸ್ಟ್ ಬ್ರೇಕ್ ಮಾಡಿದ್ರು. ಒಬ್ಬ ವ್ಯಕ್ತಿ ಪದೇ ಪದೇ ಟ್ರಸ್ಟ್ ಬ್ರೇಕ್ ಮಾಡಿದ್ರೆ ಮತ್ತೆ ಅದೇ ವ್ಯಕ್ತಿಯ ಮೇಲೆ ಟ್ರಸ್ಟ್ ಇಡೋದು ತುಂಬ ಕಷ್ಟ. ಆದರೂ ನೀವು ಲವ್ಗಾಗಿ ಅವರನ್ನು ನಂಬಿದ್ರಿ, ಲವ್ಗಾಗಿ ಅವರಿಗೆ ಹಲವು ಚಾನ್ಸ್ ಕೊಟ್ರಿ. ಈಗ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಸಲ ಫರ್ಗಿವ್ ಮಾಡ್ತಾರಾ, ಇನ್ನೊಂದು ಚಾನ್ಸ್ ಕೊಡ್ತಾರಾ ಅಂತ. ಬಟ್ ಅವರ ಮನಸ್ಸಿನಲ್ಲೂ ಕೂಡ, ಅವರ ಮೈಂಡ್ನಲ್ಲೂ ಕೂಡ ಒಂದೇ ವಿಚಾರ ನಿರಂತರವಾಗಿ ನಡೀತಾ ಇದೆ. ಅವರು ಈ ಕನೆಕ್ಷನನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂಡ್ರು, ನಿಮಗೆ ಯಾವ ರೀತಿಯ ಪೇಯ್ನ್ ಕೊಟ್ಟರು, ಯಾವ ರೀತಿಯಲ್ಲಿ ಹರ್ಟ್ ಮಾಡಿದ್ರು, ಸಪ್ರೇಷನ್ ತಂದರು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ರು, ಅಥವಾ ರಿಲೇಷನ್ಶಿಪ್ಪನ್ನು ಆನ್ ಆ್ಯಂಡ್ ಆಫ್ ಆಗಿ ಮಾಡಿಕೊಂಡ್ರು, ಏನೇ ಆಗಿರಲಿ ಈಗ ಅದರ ಪ್ರತಿಯೊಂದು ಪರಿಣಾಮವನ್ನು ಅವರು ಅನುಭವಿಸ್ತಾ ಇದ್ದಾರೆ. ನೀವು ಅನುಭವಿಸಿದ ನೋವಿನ ಭಾರ, ಹೆವಿನೆಸ್ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ನಿಮ್ಮನ್ನೇ ಪ್ರೂಫ್ ಮಾಡ್ಕೊಂಡಿದ್ದೀರಿ. ನೀವು ಸರಿಯಾದ ವ್ಯಕ್ತಿ ಅನ್ನೋದನ್ನು ಜೀವನವೇ ಅವ್ರಿಗೆ ತೋರಿಸಿದೆ. ನೀವು ಯಾವಾಗಲೂ ಅವರ ಒಳಿತನ್ನೇ ಬಯಸಿದಿರಿ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಸೊ ತಪ್ಪು ಅವರಿಂದಲೇ ಆಗಿದೆ. ಅವರು ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು, ನಿಮ್ಮ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿದ್ರು, ತಪ್ಪು ಅರ್ಥ ಮಾಡ್ಕೊಂಡಿದ್ರು. ಈಗ ಅವರು ಮೇಲಿರುವ ದೇವರ ಮುಂದೆ ಒಂದೇ ಪ್ರೇಯರ್ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ಪನ್ನು ಮತ್ತೆ ಸರಿ ಮಾಡಬೇಕು ಅಂತ, ಈ ಕನೆಕ್ಷನನ್ನು ಮತ್ತೆ ಸ್ಟ್ರಾಂಗ್ ಮಾಡಬೇಕು ಅಂತ. ಈಗ ಅವರು ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಎಲ್ಲವನ್ನು ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ಅವರು ನಿಜವಾದ ಹ್ಯಾಪಿನೆಸ್ ಜೊತೆ ಬದುಕಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಆ ಹ್ಯಾಪಿನೆಸ್ ಯಾರ ಜೊತೆಗೆ ಬೇಕು ಅಂದರೆ ನಿಮ್ಮ ಜೊತೆಗೆ. ನಿಮ್ಮ ಜೊತೆ ಇದ್ದಾಗ ಮಾತ್ರ ಅವರು ಫ್ರೀಯಾಗಿ ಬದುಕ್ಬೋದು ಅನ್ನೋ ಫೀಲಿಂಗ್ ಅವರೊಳಗಿದೆ. ಈಗ ಅವರು ಇರುವ ಪರಿಸ್ಥಿತಿಯಲ್ಲಿ ಅಥವಾ ಅವರು ಇರುವ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಿಚುವೇಷನಲ್ಲಿ ಅವರಿರ್ಬೋದು ಅಥವಾ ಒಂಟಿಯಾಗಿರ್ಬೋದು. ಬಟ್ ಅವರ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇಲ್ಲ, ನಿಜವಾದ ಹ್ಯಾಪಿನೆಸ್ ಅನ್ನೋದು ಸಿಗ್ತಾ ಇಲ್ಲ. ಅದಕ್ಕಾಗಿ ಈಗ ಲೈಫ್ನಲ್ಲಿ ಬಹಳ ದಿನಗಳಿಂದ ನಡೀತಾ ಇರುವ ಗೊಂದಲವನ್ನು ಎಂಡ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಇಷ್ಟು ದಿನ ಯೋಚನೆ ಮಾತ್ರ ಮಾಡ್ತಾಯಿದ್ರು, ಆದರೆ ಯೋಚನೆ ಮಾಡಿದ್ದಷ್ಟರಿಂದ ಏನೂ ಚೇಂಜ್ ಆಗಲಿಲ್ಲ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಈ ರಿಲೇಷನ್ಶಿಪ್ ಸರಿಯಾಗಬೇಕಾದ್ರೆ, ಟ್ರಸ್ಟ್ ಮತ್ತೆ ಬಿಲ್ಡ್ ಆಗಬೇಕಾದ್ರೆ, ಕಮ್ಯುನಿಕೇಷನ್ ಮತ್ತೆ ಶುರು ಆಗಬೇಕಾದ್ರೆ ಅವರು ನಿಮ್ಮ ಹತ್ರ ಬರಬೇಕು, ಆ್ಯಕ್ಷನ್ ತಗೊಳ್ಬೇಕು, ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು, ಪ್ರಯತ್ನ ಮಾಡಬೇಕು. ಯಾಕೆಂದರೆ ಸುಮ್ಮನೆ ಕೂತು ಯೋಚನೆ ಮಾಡಿದ್ರೆ ಲೈಫ್ ಚೇಂಜ್ ಆಗೋದಿಲ್ಲ. ಆ್ಯಕ್ಷನ್ ತಗೊಂಡಾಗ ಮಾತ್ರ ಚೇಂಜ್ ಆಗುತ್ತೆ. ಇಷ್ಟು ದಿನ ಸುಮ್ಮನೆ ಕಾದಿದ್ದರಿಂದ ಈ ರಿಲೇಷನ್ಶಿಪ್ಪಲ್ಲಿ ಏನೂ ಚೇಂಜ್ ಆಗಲಿಲ್ಲ. ಹಾಗಾಗಿ ಈಗ ನಾನು ಆ್ಯಕ್ಷನ್ ತಗೊಳ್ಬೇಕು ಅಂತ ಅವರು ನಿರ್ಧಾರ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಮಾಡಬೇಕು, ಈ ರಿಲೇಷನ್ಶಿಪ್ಗಾಗಿ ವರ್ಕ್ ಮಾಡಬೇಕು. ಯಾಕೆಂದರೆ ಇಷ್ಟು ದಿನ ನಿಮ್ಮ ಕಡೆಯಿಂದ ಸಾಕಷ್ಟು ಎಫರ್ಟ್ ಆಗಿದೆ, ನಿಮ್ಮಿಂದ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ನಿಮ್ಮಿಂದ ಏನು ಎಫರ್ಟ್ ಬೇಕೋ ಅದನ್ನು ಹಾಕಿದ್ದೀರಾ. ಈಗ ಎಫರ್ಟ್ ಹಾಕಬೇಕಾಗಿರೋದು ಅವರೇ. ಅದಕ್ಕಾಗಿ ಈಗ ಎಲ್ಲವನ್ನು ಸರಿ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಅವರಿದ್ದಾರೆ. ಇಷ್ಟು ದಿನ ಅವರು ನಿಮ್ಮಿಂದ ಲವ್ ತಗೊಂಡ್ರು, ಎಮೋಷನ್ಸ್ ತಗೊಂಡ್ರು, ಸಪೋರ್ಟ್ ತಗೊಂಡ್ರು, ಎಲ್ಲವನ್ನು ಪಡ್ಕೊಂಡ್ರು. ಆದರೆ ಈಗ ಅದೇ ಲವ್ವನ್ನು ಮತ್ತೆ ತಿರುಗಿಸ್ಕೊಡ್ಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಎಮೋಷನ್ಸ್ ಕೊಡಬೇಕು, ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು, ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಜೊತೆ ನಿಂತ್ಕೊಳ್ಬೇಕು ಅಂತಹ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಮುಂದಿನ ಟೈಮ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ ಅನ್ನೋದು ಬರಬಹುದು. ನಿಧಾನವಾಗಿ ಎಲ್ಲವೂ ಬೆಟರ್ ಆಗುವ ಸಾಧ್ಯತೆ ಇದೆ. ಮೊದಲಿದ್ದ ಹಾಗೆ
ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಪ್ರೀತಿ ಅನ್ನೋದು ಬರುವ ಎನರ್ಜಿ ಇದೆ. ಆದರೆ ಒಂದೇ ರಾತ್ರಿ ಎಲ್ಲವೂ ಚೇಂಜ್ ಆಗೋದಿಲ್ಲ, ಒಂದೇ ದಿನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗೋದಿಲ್ಲ. ಅದಕ್ಕೆ ಟೈಮ್ ಬೇಕು. ಆ ಟೈಮನ್ನು ನೀವು ಕೂಡ ಕೊಡಬೇಕಾಗುತ್ತೆ. ಆದರೆ ಚೇಂಜಸ್ ಮಾತ್ರ ಬರುವ ಎನರ್ಜಿ ಇದೆ. ಪಾಸಿಟಿವ್ ಎನರ್ಜಿ ನಿಧಾನವಾಗಿ ಈ ರಿಲೇಷನ್ಶಿಪ್ಗೆ ಬರ್ತಾ ಇರುವ ಎನರ್ಜಿ ಇದೆ. ಹಿಡನ್ ಫೀಲಿಂಗ್ಸ್ ಎನರ್ಜಿ. ಅವರು ಅವರ ಎಮೋಷನ್ಸನ್ನು ಇನ್ನೂ ಹೈಡ್ ಮಾಡ್ತಾ ಇದ್ದಾರೆ. ಅವರೊಳಗೆ ನಡೀತಾ ಇರೋದನ್ನು ಸಂಪೂರ್ಣವಾಗಿ ಅವರು ಶೋ ಮಾಡ್ತಾ ಇಲ್ಲ. ರಿಗ್ರೆಟ್, ಅಪಾಲಜಿ ಎನರ್ಜಿ. ಅವರು ನಿಮ್ಮ ಜೊತೆ ಮಾಡಿದ ಎಲ್ಲ ತಪ್ಪುಗಳಿಗೆ ಸ್ವಾರಿ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ ಫೀಲಿಂಗ್ ಅವರೊಳಗೆ ತುಂಬ ಸ್ಟ್ರಾಂಗ್ ಆಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಅವರೀಗ ತುಂಬ ಸೈಲೆಂಟ್ ಆಗಿರ್ಬೋದು, ತುಂಬ ಕಾಮ್ ಆಗಿರ್ಬೋದು. ಒಳಗೊಳಗೆ ನಡೀತಾ ಇರೋದನ್ನು ಹೊರಗಡೆ ತೋರಿಸದೆ ಸುಮ್ಮನಿರ್ಬೋದು. ಯಾಕೆಂದರೆ ಈ ಕನೆಕ್ಷನ್ನಲ್ಲಿ ಅವರು ಮಾಡಿದ ಪ್ರತಿಯೊಂದು ತಪ್ಪಿಗೂ ಈಗ ಅವರಿಗೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ನಿಮ್ಮ ಹತ್ರ ಬಂದು ಸ್ವಾರಿ ಹೇಳಬೇಕು ಅನ್ನೋ ಆಸೆ ಇದೆ. ನಿಮ್ಮ ಫರ್ಗ್ಯೂನೆಸ್ ಕೇಳಬೇಕು ಅನ್ನೋ ಆಸೆ ಇದೆ. ಈ ರಿಲೇಷನ್ಶಿಪ್ಪನ್ನು ಮತ್ತೆ ಸರಿ ಮಾಡಬೇಕು ಅನ್ನೋ ಆಸೆ ಇದೆ. ಯಾಕೆಂದರೆ ಅವರು ತುಂಬ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಈ ತಪ್ಪು ಒಂದೇ ಸಲ ಅಲ್ಲ, ಮತ್ತೆ ಮತ್ತೆ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಈಗ ಅವರಿಗೆ ಅನ್ನಿಸ್ತಾ ಇದೆ, ಸಾಕು ಈ ಮೆಚ್ಯೂರ್ ಆಗಿ ರಿಲೇಷನ್ಶಿಪ್ಪನ್ನು ಹ್ಯಾಂಡಲ್ ಮಾಡಬೇಕು. ಯಾಕೆಂದರೆ ಮೆಚ್ಯೂರಿಟಿ ಇಲ್ಲದೆ ಅವರು ಈಗಾಗಲೇ ತುಂಬ ವಿಷಯಗಳನ್ನು ಹಾಳು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಇನ್ನು ಎಲ್ಲವನ್ನು ಸರಿ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ, ನೆನಪಿಸ್ಕೊಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಫೀಲಿಂಗ್ ಅನ್ನೋದು ತುಂಬ ಇದೆ. ನಿಮ್ಮಿಂದ ಇನ್ನೂ ಮೂವ್ ಆನ್ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮ ಬಗ್ಗೆ ಇದ್ದ ಲವ್ ಇನ್ನೂ ಕಡಿಮೆ ಆಗಿಲ್ಲ. ನಿಮ್ಮ ಬಗ್ಗೆ ಇದ್ದ ಫೀಲಿಂಗ್ಸ್ ಇನ್ನೂ ಹಾಗೇ ಇದೆ. ನಿಮ್ಮಿಂದ ದೂರ ಆಗಬೇಕು ಅನ್ನೋ ಆಸೆ ಅವರಿಗಿಲ್ಲ. ದೂರ ಇರೋದು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೊಂದು ಡೀಪ್ ಲವ್, ಇಷ್ಟೊಂದು ಡೀಪ್ ಎಮೋಷನ್ಸ್ ಇನ್ನೂ ಅವರೊಳಗೆ ಹಾಗೆ ಸ್ಟಕ್ ಆಗಿದೆ. ಈಕ್ವಲ್ ಲವ್ ಆ್ಯಂಡ್ ಸಪೋರ್ಟ್ ಎನರ್ಜಿ. ಇಲ್ಲಿ ಅವರಿಗೆ ಒಂದೇ ಒಂದು ಫೀಲಿಂಗ್ ಬರ್ತಾ ಇರೋದು, ನೀವಿಲ್ಲದೆ ಇವರ ಲೈಫ್ನಲ್ಲಿ ಅವ್ರಿಗೆ ತುಂಬ ಫೀಲಿಂಗ್ಲೆಸ್ ಆಗ್ತಾ ಇದ್ದಾರೆ. ಎಂಟಿನೆಸ್ ಫೀಲ್ ಆಗ್ತಾ ಇದೆ, ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ನೀವಿಲ್ಲದೆ ಇರೋದು ಕಷ್ಟ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಏನೇ ಆಗಲಿ ನಿಮ್ಮ ಜೊತೆ ಇರಬೇಕು, ಈ ರಿಲೇಷನ್ಶಿಪ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗ ನಿಮ್ಮಿಂದ ದೂರ ಹೋಗಬೇಕು ಅನ್ನೋ ಯೋಚನೆ ಅವರಿಗಿಲ್ಲ. ನಿಮ್ಮಿಂದ ದೂರ ಇರಬೇಕು ಅನ್ನೋದು ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಈಗ ಅವರು ನಿಮಗೆ ನೀವು ಡಿಸರ್ವ್ ಮಾಡುವಂತಹ ಲವ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ನೀವು ಅದಕ್ಕೆ ಸಂಪೂರ್ಣ ಅರ್ಹರು ಅಂತ ಅಂದ್ಕೊಳ್ತಾ ಇದ್ದಾರೆ. ನೀವು ಅವರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ಲವ್ ಕೊಟ್ಟಿದ್ದೀರಾ, ಎಮೋಷನ್ಸ್ ಕೊಟ್ಟಿದ್ದೀರಾ, ನಿಮ್ಮ ಟೈಮ್ ಕೊಟ್ಟಿದ್ದೀರಾ, ನಿಮ್ಮ ಎನರ್ಜಿಯನ್ನು ಕೊಟ್ಟಿದ್ದೀರಾ, ನಿಮ್ಮಿಂದ ಸಾಧ್ಯವಾದ ಎಲ್ಲವನ್ನು ಕೊಟ್ಟಿದ್ದೀರಾ. ಇನ್ನೂ ಒಬ್ಬ ವ್ಯಕ್ತಿ ಏನು ಕೊಡೋದಕ್ಕೆ ಸಾಧ್ಯ? ಹಾಗೆ ನೀವು ನಿಮ್ಮ ಟೈಮ್, ನಿಮ್ಮ ಮನಸ್ಸು, ನಿಮ್ಮ ಲವ್ ಎಲ್ಲವನ್ನೂ ಕೊಟ್ಟು ಅವ್ರ ಜೊತೆ ಸ್ಟ್ರಾಂಗ್ ಆಗಿ ನಿಂತಿದ್ರಿ. ನೀವು ಯಾವಾಗಲೂ ನಿಮ್ಮ ಲವ್ವನ್ನು ಪ್ರೂಫ್ ಮಾಡಿದ್ರಿ. ಮತ್ತೆ ಮತ್ತೆ ನೀವು ಶೇರ್ ಮಾಡಿಕೊಂಡ್ರಿ ನಿಮ್ಮ ಫೀಲಿಂಗ್ಸನ್ನು. ಮತ್ತೆ ಮತ್ತೆ ಎಕ್ಸ್ಪ್ರೆಸ್ ಮಾಡಿದ್ರಿ. ಮತ್ತೆ ಮತ್ತೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ರಿ. ನಿಮ್ಮಿಂದ ಸಾಧ್ಯ ಆಗೋದಕ್ಕಿಂತ ಜಾಸ್ತಿ ಈ ರಿಲೇಷನ್ಶಿಪ್ಗೆ ನೀವು ಕೊಟ್ಟಿದ್ದೀರಾ. ಒಬ್ಬ ವ್ಯಕ್ತಿಗೆ ಒಂದು ಲಿಮಿಟ್ ಇರುತ್ತೆ, ಆದರೆ ನೀವು ಆ ಲಿಮಿಟನ್ನು ದಾಟಿ ಅವರಿಗೆ ಎಲ್ಲವನ್ನು ಎಫರ್ಟ್ ಆಗಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ. ಎಷ್ಟೊಂದು ಪ್ಯೂರ್ ಲವ್ ಇವತ್ತಿನ ಕಾಲದಲ್ಲಿ ಯಾರು ಕೊಡ್ತಾರೆ ಅಂತ ಅವರು ಈಗ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗ ಸಣ್ಣ ಸಣ್ಣ ವಿಷಯಗಳಲ್ಲೂ ಅವರಿಗೆ ನಿಮ್ಮ ಮಿಸ್ಸಿಂಗ್ ಆಗ್ತಾ ಇದೆ, ನಿಮ್ಮ ನೆನಪು ಬರ್ತಾ ಇದೆ. ಪ್ರತಿ ಸಣ್ಣ ವಿಷಯವು ನಿಮ್ಮನ್ನೇ ನೆನಪಿಸ್ತಾ ಇದೆ. ಅದರ ಜೊತೆಗೆ ಅವರೊಳಗೆ ಒಂದು ಫಿಯರ್ ಕೂಡ ಶುರುವಾಗಿದೆ. ನಿಮ್ಮನ್ನು ದೂರ ಮಾಡಿಕೊಳ್ಳುವ ಫಿಯರ್, ನಿಮ್ಮಿಂದ ದೂರ ಆಗುವ ಫಿಯರ್. ಒಳಗೊಳಗೆ ಸಂಪೂರ್ಣವಾಗಿ ಡೌನ್ ಆಗ್ತಾ ಇದ್ದಾರೆ. ಈ ಕನೆಕ್ಷನ್ನಲ್ಲಿ ಮುಂದೆ ಏನಾಗ್ಬೋದು, ಪಾಸಿಟಿವ್ ಆಗುತ್ತಾ ಇಲ್ವಾ ಅನ್ನೋ ಯೋಚನೆಗಳು ಕೂಡ ಅವರನ್ನು ಕಾಡ್ತಾ ಇದೆ. ಈಗ ಅವರು ಹ್ಯಾಪಿನೆಸ್ ಇಲ್ಲ ಅವರ ಲೈಫ್ನಲ್ಲಿ. ದಿನಗಳು ಕಳೀತಾ ಇದೆ ಅಷ್ಟೇ, ಆದರೆ ಮನಸ್ಸಿನಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ, ನಿಜವಾದ ಖುಷಿ ಇಲ್ಲ. ಏನಾದರೂ ಒಳ್ಳೇದು ನಡೆದ್ರೂ ಕೂಡ ಸೆಲೆಬ್ರೇಟ್ ಮಾಡುವ ಮನಸ್ಸಿಲ್ಲ. ಯಾಕೆಂದರೆ ಅದನ್ನು ಮನಸ್ಸಾರೆ ಶೇರ್ ಮಾಡಿಕೊಳ್ಳುವಂತಹ ವ್ಯಕ್ತಿ ಅವರ ಲೈಫ್ನಲ್ಲಿ ಈಗ ದೂರ ಆಗಿದ್ದಾರೆ. ಅವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಇಲ್ಲ. ಅವರಿಗಾಗಿ ಏನಾದರೂ ಮಾಡುವ ವ್ಯಕ್ತಿ ಇಲ್ಲ. ಸೊ ನೀವು ಅದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಈಗ ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ನಿಜವಾಗ್ಲೂ ಅರ್ಥ ಆಗುವ ಎನರ್ಜಿ ಇದೆ. ಕಮಿಟ್ಮೆಂಟ್, ಹಿಡನ್ ಫೀಲಿಂಗ್ಸ್ ಎನರ್ಜಿ. ಈಗ ಅವರು ನಿಮಗೆ ಒಂದು ಸಣ್ಣ ವಿಷಯದಲ್ಲೂ ಪ್ರೂಫ್ ಮಾಡಬೇಕು ಅನ್ನೋ ಫೀಲಿಂಗನ್ನು ಇಟ್ಕೊಂಡಿದ್ದಾರೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸ್ಬೇಕು ಅಂತ ಬಯಸ್ತಾ ಇದ್ದಾರೆ. ಇಷ್ಟು ದಿನ ಅವರು ಮಾಡದೇ ಇರೋದನ್ನು ಈಗ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಕೊಡಬೇಕಾಗಿದ್ದೆಲ್ಲವೂ ಕೊಡಲಿಲ್ಲ, ಟ್ರಸ್ಟ್ ಗೆಲ್ಲಲಿಲ್ಲ, ನಿಮ್ಮನ್ನು ಸ್ಪೆಷಲ್ ಅಂತ ಫೀಲ್ ಮಾಡಿಸ್ಲಿಲ್ಲ. ಅದರಿಂದ ಈಗ ಸಣ್ಣ ಸಣ್ಣ ವಿಷಯಗಳ ಮೂಲಕ ಅದನ್ನು ತೋರಿಸ್ಬೇಕು ಅನ್ನೋ ಆಸೆ ಅವರಲ್ಲಿದೆ. ಅವರ ಮನಸ್ಸಿನ ಮೆಸೇಜ್ ಒಂದೇ, ಏನೇ ಆಗಲಿ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಜನರು ಏನು ಹೇಳ್ತಾರೆ, ಸೊಸೈಟಿ ಏನು ಹೇಳುತ್ತೆ ಅನ್ನೋದು ಅವರಿಗೆ ತುಂಬ ಮುಖ್ಯ ಆಗಿತ್ತು ಮೊದಲೆಲ್ಲ. ಆದರೆ ಈಗ ಅವರು ಅವರ ಲೈಫ್ನ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಷ್ಟ ಬಂದಾಗ, ದುಃಖ ಬಂದಾಗ ಆ ಜನರಲ್ಲಿ ಯಾರು ಅವರ ಜೊತೆಗೆ ಇರಲಿಲ್ಲ ಅನ್ನೋದು ಈಗ ಅರಿತುಕೊಂಡಿದ್ದಾರೆ. ಹಾಗಾಗಿ ಈಗ ಅವರಿಗೆ ಮುಖ್ಯ ಆಗಿರೋದು ಒಂದೇ, ನಿಮ್ಮ ಪ್ರೆಸೆನ್ಸ್, ನಿಮ್ಮ ಲವ್, ನಿಮ್ಮ ಜೊತೆ ಇರುವ
ಟೈಮ್. ಇನ್ನೊಂದು ವಿಷಯ, ಅವರು ಅವರ ಫೀಲಿಂಗ್ಸನ್ನು ಇನ್ನೂ ಹೈಡ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಇಷ್ಟು ಡೀಪ್ ಫೀಲ್ ಮಾಡ್ತಾ ಇದ್ರು ಕೂಡ ಅದನ್ನು ಹೊರಗಡೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಒಳಗೊಳಗೆ ತುಂಬ ರಿಗ್ರೆಟ್ ಇದೆ. ಅವರು ಮಾಡಿದ ತಪ್ಪುಗಳನ್ನು ನೆನಪಿಸ್ಕೊಂಡಾಗ ಅವರಿಗೆ ಅವರನ್ನೇ ಫೇಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಿರುವಾಗ ನಿಮ್ಮನ್ನು ಫೇಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ನಾನು ಹೀಗೆ ಮಾಡಬಾರ್ದಿತ್ತು ಅನ್ನೋ ನೋವು ಅವರನ್ನು ಪ್ರತಿದಿನ ಕಾಡ್ತಾ ಇದೆ. ನಿಮ್ಮ ಥಾಟ್ಸ್ ಪ್ರತಿಕ್ಷಣ ಅವರ ಮೈಂಡ್ನಲ್ಲಿ ಓಡ್ತಾ ಇದೆ. ನಿಮ್ಮಿಂದ ದೂರ ಇರೋದವರಿಗೆ ಇಂಪಾಸಿಬಲ್ ಅನ್ನೋದು ಫೀಲಿಂಗ್ ಬಂದಿದೆ. ಅವರಿಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕನೆಕ್ಷನ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ ನಿಮ್ಮ ಜೊತೆಗೆ ನಿಲ್ಲಬೇಕು, ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಬೇಕು, ಪೂರ್ತಿ ಮನಸ್ಸಿನಿಂದ ನಿಮ್ಮ ಜೊತೆಗಿರಬೇಕು. ಸೊ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಮಾತ್ರ ದೂರ ಇರೋದು ಅವರಿಗೆ ಸಾಧ್ಯ ಇಲ್ಲ ಅನ್ನೋ ಎನರ್ಜಿ ಇದೆ. ಕಮ್ಯುನಿಕೇಷನ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಮಾತಾಡಬೇಕು ಅನ್ನೋ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಬೇಕು ಅನ್ನೋ ಥಿಂಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಮಯ ಟೈಮ್ ಒಟ್ಟಿಗೆ ಸ್ಪೆಂಡ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗೆ ಇನ್ನೊಂದು ಚಾನ್ಸ್ ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಡೀಪ್ ಫೀಲಿಂಗ್ ಇದೆ. ನೀವು ಅವರ ಲೈಫ್ಗೆ ಬರಲೇಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಂದ ತಪ್ಪಾಗಿದೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ನೋಯಿಸಿರೋದು ಅವರು ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಬೇಗ ಅವರು ನಿಮ್ಮ ಹತ್ರ ಬರಲು ಪ್ರಯತ್ನ ಮಾಡುವ ಎನರ್ಜಿಯಲ್ಲಿ ಕಾಣ್ತಾ ಇದ್ದಾರೆ. ತುಂಬ ಬೇಗ ನಿಮ್ಮನ್ನು ಅಪ್ರೋಚ್ ಮಾಡುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನೀವು ಆ್ಯಕ್ಷನ್ಗಾಗಿ ಕಾಯ್ತಾ ಇದ್ದರೆ ಆ ಆ್ಯಕ್ಷನ್ ಈಗ ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಕಮ್ ಬ್ಯಾಕ್ ಎನರ್ಜಿ. ಪ್ರತಿ ಕ್ಷಣ ಅವರು ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಇರೋದು ಇಂಪಾಸಿಬಲ್ ಅಂತ ಅನ್ನಿಸ್ತಾ ಇದೆ. ನೀವೆಲ್ಲದ ಅವರ ಲೈಫ್ನಲ್ಲಿ ಯಾವುದು ಚೆನ್ನಾಗಿಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಸೋಲ್ ಕನೆಕ್ಷನ್ ಎನರ್ಜಿ. ಒಬ್ಬರಿಗೆ ಆಗಿ ಇನ್ನೊಬ್ಬರು ಇರುವ ಎನರ್ಜಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಿಂದೆ ಅವರಿಗೆ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಬಹುಶಃ ನಿಮ್ಮ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ ಬೇಡ ಅಂತ ಅವರು ನಿಮ್ಮಿಂದ ದೂರ ಆಗಿರ್ಬೋದು. ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೊಂಡಿರ್ಬೋದು. ಈ ಕನೆಕ್ಷನ್ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿರಬಹುದು. ಆದರೆ ಈಗ ಅದೆಲ್ಲವನ್ನು ಅವರು ರಿಗ್ರೆಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಚಾನ್ಸ್ ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಸೊ ಅವರ ಲವ್ವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವತ್ತಿನ ಈವ್ನಿಂಗ್ ಎನರ್ಜಿ ಪ್ರಕಾರ ಕೆಲವರ ರಿಲೇಷನ್ಶಿಪ್ಪಲ್ಲಿ ತುಂಬ ಬೇಗ ಕಾಂಟ್ಯಾಕ್ಟ್ ಮಾಡುವಂತಹ ಎನರ್ಜಿ ಕಾಣ್ತಾ ಇದೆ. ಬಹಳ ದಿನಗಳಿಂದ ನೀವು ಆ್ಯಕ್ಷನ್ಗಾಗಿ ಕಾಯ್ತಾ ಇದ್ದರೆ ಆ ಆ್ಯಕ್ಷನ್ ನಿಮಗೆ ಸಿಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಬಹಳ ಬೇಗ ಪಾಸಿಟಿವ್ ಮೂಮೆಂಟ್ ಕಾಣಿಸ್ಕೊಳ್ಬಹುದು, ಆ ಎನರ್ಜಿ ಇದೆ. ಸೊ ಇದು ಇವತ್ತಿನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.